ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಇದು ನನ್ನ 11ನೇ ಹುಣ್ಣಿಮೆಯ ವಿಡಿಯೋ. ನನಗೆ ಪ್ರೋತ್ಸಾಹ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹೀಗೆ ಎಂಕರೇಜ್ ಮಾಡ್ತಾ ಇರಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವನ್ಯ. ಹುಣ್ಣಿಮೆ ಬಂತು, ವನ್ಯ ಹುಣ್ಣಿಮೆ ಕಥೆ ತರ್ತಾ ಇದ್ದಾರೆ. ಈ ಹುಣ್ಣಿಮೆ ಕಾರ್ತಿಕ ಮಾಸದಲ್ಲಿ ಬರೋದ್ರಿಂದ ಈ ಹುಣ್ಣಿಮೆಯನ್ನು ಕಾರ್ತಿಕ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ತ್ರಿಪುರಾರಿ ಹುಣ್ಣಿಮೆ ಮತ್ತು ದೇವ ದೀಪಾವಳಿ ಅಂತ ಕರಿತೀವಿ. ಈ ಹುಣ್ಣಿಮೆಯ ವಿಶೇಷ ಏನಂದ್ರೆ ನಮ್ಮ ರಾಧಾಕೃಷ್ಣನಿಗೆ ವಿಶೇಷ ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಶಿವನಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಮಾಡ್ತಾರೆ. ತ್ರಿಪುರಾರಿ ಹುಣ್ಣಿಮೆ ಅಂತ ಹೇಳಿದ್ನಲ್ಲ, ಇದನ್ನ ಯಾಕೆ ಕರೀತಾರೆ? ತ್ರಿಪುರಾಸುರ ಎಂಬ ರಾಕ್ಷಸ ದೇವತೆಗಳನ್ನು ಸೋಲಿಸಿ ತನ್ನ ರಕ್ಷಣೆಗಾಗಿ ಆಕಾಶದಲ್ಲಿ 3 ನಗರಗಳನ್ನು ಕಟ್ಟಿಸ್ತಾರೆ. ಅವ್ರನ್ನ ಸಾಯಿಸ್ಬೇಕು ಅಂದ್ರೆ ಒಂದೇ ಬಾಣದಿಂದ ಆ 3 ನಗರಗಳನ್ನು ನಾಶ ಮಾಡಬೇಕು. ಆ ವರನ ಬ್ರಹ್ಮನಿಂದ ಪಡ್ಕೊಂಡಿರ್ತಾರೆ. ಈ ವರದಿಂದ ತ್ರಿಪುರಾಸುರ ದೇವತೆಗಳಿಗೆ ಮತ್ತು ಋಷಿಗಳಿಗೆ ತುಂಬಾ ತೊಂದರೆ ಕೊಡ್ತಿರ್ತಾರೆ. ಎಲ್ರೂ ನಮ್ಮ ಶಿವಮಾಮಿ ಹತ್ರ ಹೋಗಿ ಸಹಾಯ ಕೇಳ್ತಾರೆ. ಶಿವಮಾಮಿ ಪಾರ್ವತಿಯ ಸಹಾಯದಿಂದ ಒಂದೇ ಬಾಣದಲ್ಲಿ 3 ನಗರಗಳನ್ನು ನಾಶ ಮಾಡಿ ತ್ರಿಪುರಾಸುರ ಎಂಬ ರಾಕ್ಷಸ ಅವರನ್ನು ಸಾಯಿಸ್ತಾರೆ. ತ್ರಿಪುರಾಸುರನ ನಾಶಕ್ಕೆ ಸಹಾಯ ಮಾಡಿದ್ದು ಪಾರ್ವತಿ ಆಗಿರೋದ್ರಿಂದ ಈ ಹುಣ್ಣಿಮೆಯನ್ನು ಗೌರಿ ಹುಣ್ಣಿಮೆ ಅಂತ ಕರಿತೀವಿ. ತ್ರಿಪುರಾಸುರ ನಾಶ ಆದ್ಮೇಲೆ ದೇವಲೋಕದಲ್ಲಿ ದೇವತೆಗಳು ದೀಪ ಹಚ್ಚಿ ದೀಪಾವಳಿ ಆಚರಿಸ್ತಾರೆ. ಹಾಗಾಗಿ ಈ ಹುಣ್ಣಿಮೆಯನ್ನು ದೇವ ದೀಪಾವಳಿ ಅಂತ ಕರೀತೀವಿ. ಈ ಹುಣ್ಣಿಮೆಯ ದಿನ ಶ್ರೀ ವಿಷ್ಣು ತುಳಸಿಯನ್ನು ಮದುವೆ ಆದ್ರು ಅಂತ ಹೇಳ್ತಾರೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ಶಿವ ಪಾರ್ವತಿ ಪುತ್ರನಾದ ಕಾರ್ತಿಕೇಯನ ಜನ್ಮದಿನ ಆಚರಿಸ್ತಾರೆ. ಜೈನರು ಕೂಡ ಈ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ ಮಾಡ್ತಾರೆ. ಈ ಹುಣ್ಣಿಮೆಯಲ್ಲಿ ಗುರುನಾನಕ್ ಜಯಂತಿ ಕೂಡ ಆಚರಿಸ್ತಾರೆ. ನೋಡಿದ್ರಲ್ಲ, ಈ ಕಾರ್ತಿಕ ಹುಣ್ಣಿಮೆ ಎಷ್ಟು ವಿಶೇಷವಾಗಿದೆ ಅಂತ. ಮುಂದಿನ ಹುಣ್ಣಿಮೆಗೆ ನಂದೊಂದು ಮನವಿ, ನೀವು ನನ್ನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ, ಶೇರ್ ಮಾಡಲ್ಲ. ಪ್ಲೀಸ್ ಒಂಚೂರು ಸಬ್ಸ್ಕ್ರೈಬ್ ಶೇರ್ ಮಾಡಿದ್ರೆ ನನಗೂ ಎಂಕರೇಜ್ ಸಿಗುತ್ತೆ. ಮುಂದಿನ ಹುಣ್ಣಿಮೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಎಂಕರೇಜ್ ಮಾಡಿ. ಧನ್ಯವಾದಗಳು.